ಈ ದಿನದ ವಿಷಯ ತಡೆ ಹೊಡೆಯುವುದು ಅಂತ. ತುಂಬ ಕಡೆ ಕೇಳಿರ್ತೀರಿ, ತಡೆ ಹೊಡೆಯೋದ ಏನಮ್ಮ ಅಂದೆ, ಸೊಂಟ ನೋವಿದೆ ಅಂದರು. ಅಂದರೆ ನನಗೆ ವಿಡಿಯೋ ಮಾಡಬೇಕು ಅಂತ ಕುತೂಹಲ, ತಡೆ ಹೆಂಗೆ ಹೊಡಿತಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಷಯ ತಡೆ ಹೊಡೆಯುವುದು ಅಂತ. ತುಂಬ ಕಡೆ ಕೇಳಿರ್ತೀರಿ. ನಮ್ಮ ಯೋಗ ಸ್ಟೂಡೆಂಟ್ ಒಬ್ಬರು, ಸಾರು ಇವತ್ತು ಯೋಗ ಕ್ಲಾಸಿಗೆ ಬರೋಲ್ಲ, ನಾನು ತಡೆ ಹೊಡ್ಸೋಕ್ಕೆ ಹೋಗ್ತಾ ಇದ್ದೀನಿ ಎಂದು. ತಡೆ ಹೊಡೆಯೋದ ಏನಮ್ಮ ಅಂದೆ, ಸೊಂಟ ನೋವಿದೆ ಅಂದರು. ಸರಿ, ಎಲ್ಲಿ ಹೋಗ್ತೀರಿ ಅಂದರೆ ಒಂದು ಬಂಡೆ ಮಹಾಕಾಳಿ ದೇವಸ್ಥಾನ ಅಂತ ಬೆಂಗಳೂರಲ್ಲಿದೆ, ಅಲ್ಲಿ ಹೋಗ್ತೀವಿ ಅಂದರು. ಸರಿ ಆಯ್ತಮ್ಮ, ನಾನು ಬರ್ತೀನಿ ಅಂದೆ. ಅವ್ರಿಗೆ ಆಶ್ಚರ್ಯ, ನೀವು ಬರ್ತೀರಾ? ಯಾಕಂದರೆ ಅವ್ರು ನಾನು ನೋಡಿದ್ದಾರೆ, ನನ್ನ ವೀಡಿಯೋಗಳೆಲ್ಲ ನೋಡಿದ್ದಾರೆ, ಜೊತೆ ರೆಗ್ಯುಲರ್ ಯೋಗ ಕ್ಲಾಸ್ ಬರ್ತಾರೆ, ನನ್ನ ಸ್ಪೀಚಸ್ ಎಲ್ಲ ಕೇಳಿದ್ದಾರೆ. ಮತ್ತು ಅವ್ರು ತುಂಬ ಆತ್ಮೀಯರು, ಫ್ಯಾಮಿಲಿ ಫ್ರೆಂಡ್ ಥರ ನಮ್ಮ ಮನೆಗೆ ಬರ್ತಾ ಇರ್ತಾರೆ, ಅವ್ರ ಮನೆಗೆ ನಾವು ಹೋಗ್ತಾ ಇರ್ತೀವಿ. ಇಷ್ಟೆಲ್ಲ ಕ್ಲೋಸಾಗಿ ಇದ್ದರೂ ಕೂಡ ಅವರು ನನಗೆ ದೃಷ್ಟಿಯಾಗಿದೆ ಅಂತ ತಡೆ ಹೊಡ್ಸೋಕೆ ಹೋಗ್ತಾ ಇದ್ದಾರೆ. ನನಗೆ ಕ್ಯೂರಿಯಾಸಿಟಿ, ನನ್ನ ಲೈಫಲ್ಲಿ 60 ವರ್ಷಗಳಲ್ಲಿ ನಾನು ಎಲ್ಲೂ ತಡೆ ಹೊಡೆದನ್ನು ನೋಡಿಲ್ಲ ಡೈರೆಕ್ಟಾಗೆ. ಅದ್ರ ಬಗ್ಗೆ ಅಷ್ಟೊಂದು ವಿಷಯಗಳು ಗೊತ್ತಿರಲಿಲ್ಲ. ಸರಿ, ನಾನು ಬರ್ತೀನಮ್ಮ, ನಾನು ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಅವ್ರನ್ನ ಕರ್ಕೊಂಡು ನಾನು ಆ ದೇವಸ್ಥಾನಕ್ಕೆ ಹೋದೆ. ಯಾಕೆಂದರೆ ನನಗೆ ವಿಡಿಯೋ ಮಾಡಬೇಕು ಅಂತ ಕುತೂಹಲ. ತಡೆ ಹೆಂಗೆ ಹೊಡಿತಾರೆ, ಏನು ಮಾಡ್ತಾರೆ, ಅಲ್ಲಿ ಮನಸ್ಸುಗಳು ಹೇಗಿರ್ತವೆ, ನಂಬಿಕೆಯಲ್ಲಿ ಮೌಢ್ಯಗಳಲ್ಲಿ ಬಲಿಯಾದ ಮನಸ್ಸುಗಳು ಯಾವ ರೀತಿ ವರ್ತನೆ ಮಾಡ್ತವೆ ಅನ್ನೋದು ನೋಡ್ತಕ್ಕಂಥ ಕುತೂಹಲ ನನಗೆ. ಸರಿ, ಅಲ್ಲಿ ಹೋದ್ವಿ. ಅಲ್ಲಿ ನೋಡಿದ್ರೆ ಏನು ದೇವಸ್ಥಾನ ತುಂಬ ರಶ್ಶು, ವಿಡಿಯೋ ಮಾಡೋಕ್ಕೆ ಅವಕಾಶವೇ ಇಲ್ಲ. ಅಲ್ಲಿ ಅಷ್ಟು ಜನ ಇದ್ದಾರೆ, ಏನು ಹಿಂಗೆ ಹೋಗ್ತಾ ಇದ್ದಾರೆ. ಸೊ ಇದು 120 ರೂಪಾಯಿ ಕೊಟ್ಟೆ ತಡೆ ಹೊಡೆಯೋ ಐಟಮ್ಸ್ಗಳು ತಗೊಂಡ್ರು. ತೆಂಗಿನಕಾಯಿ, ನಿಂಬೆಹಣ್ಣು, ಅದರಲ್ಲಿ ಒಂದು 2 ಕೋಳಿ ಮೊಟ್ಟೆ, ಇದನ್ನೆಲ್ಲ ತೊಗೊಂಡೋದ್ರು. ರಶ್ಶಲ್ಲಿ ಅವ್ರ ಹಿಂದ್ಗಡೆ ನಾನು ಹೋಗ್ತಾ ಇದ್ದೀನಿ, ನಮ್ಮ ಮಿಸ್ಸಸ್ಸು ನನ್ನ ಹಿಂದ್ಗಡೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ ತಡೆ ಹೊಡೆಯೋಕ್ಕೆ ಸಪ್ರೇಟ್ ಪ್ಲೇಸು, ಅಲ್ಲಿ ಇಡ್ತಾರೆ ಕೆಳಗಡೆ. ಇವು ಸುತ್ತ ರೌಂಡ್ ಹಾಕಿಸ್ತಾರೆ, ತಲೆಯೆಲ್ಲ ಹಿಂಗೆ ಕೈ ಏನೇನೋ ಅಂತಾರೆ, ಆಮೇಲೆ ಕೈ ಕೊಡ್ತಾರೆ. ಈ ನಿಂಬೆಹಣ್ಣು ಕುಯ್ಯೋಕ್ಕೆ, ಕಟ್ ಮಾಡೋಕ್ಕೆ, ನಿಂಬೆಹಣ್ಣನ್ನು ಕಟ್ ಮಾಡೋಕ್ಕೆ ಮಿನಿಮಮ್ 8 ಜನ ಇದ್ದಾರೆ. 2 ನಿಂಬೆಹಣ್ಣು ಹಿಂಗೆ ಅಂತಾರೆ, ಸುತ್ತಮುತ್ತ ಹಿಂಗೆ ಅಂತಾರೆ, ಕಟ್ ಮಾಡಿ ಬಿಸಾಕಕ್ಕೆ 8 ಜನ ಇದ್ದಾರೆ. ಅಷ್ಟು ರಶ್ಶು. ಕೋಳಿ ಮೊಟ್ಟೆ ಹೊಡೆಯೋಕೆ ಒಬ್ಬರು, ಇನ್ನೊಬ್ರು ತೆಂಗಿನಕಾಯಿ ಹೊಡೆಯೋಕ್ಕೆ. ಅದು ಪಾಪ ಶಿಪ್ ಅವ್ನ ಕೈ ನೋವು ಮುಟ್ಟಿದೆ, ಹೊಡೆದು ರಾಶಿ ಬಿದ್ದಿದೆ. ಅದೆಲ್ಲಿಗೆ ಹೋಗುತ್ತೋ ಗೊತ್ತೇ, ಆ ಕೋಳಿ ಮೊಟ್ಟೆ ಎಲ್ಲಿಗೆ ಹೋಗುತ್ತೋ, ವೇಸ್ಟ್ ಆಗುತ್ತೋ. ಮತ್ತು ತೆಂಗಿನಕಾಯಿ ಎಲ್ಲ ಮೋಸ್ಟ್ಲಿ ಫ್ಯಾಕ್ಟ್ರಿಗೆ ಹೋಗುತ್ತೇನೋ, ನಿಂಬೆಹಣ್ಣು ಫ್ಯಾಕ್ಟ್ರಿಗೆ ಹೋಗುತ್ತೇನೋ, ಜ್ಯೂಸ್ಗೆ ಅನಿಸ್ತು. ಅಷ್ಟೊಂದು ನಿಂಬೆಹಣ್ಣುಗಳು 8 ಜನ ಸತತವಾಗಿ ಕಟ್ ಮಾಡಿ ಹಿಂಗೆ ಅಂತಾರೆ ಆಗ್ತಾರೆ. ಅವನು ಪಾಪ ಸುಸ್ತಾಗ್ಬಿಟ್ಟಿರ್ತಾನೆ, ಅವನಿಗೆ ತಡೆ ಹೊಡೆಯಂಗೆ ಇರ್ತಾನೆ. ಅವನು ಕಟ್ ಮಾಡಿ ಸಾಕಾಗ್ಬಿಟ್ಟಿರ್ತಾನೆ. ಅಷ್ಟು ಜನಗಳು ಹೋಗ್ತಾರೆ. ಇದಿರೋದೆಲ್ಲಿ? ಬೆಂಗಳೂರಿನಲ್ಲಿ ಸೆಂಟ್ರ್ನಲ್ಲಿದೆ. ಅದರಲ್ಲೂ ಕೂಡ ಮಂಗಳವಾರ, ಶುಕ್ರವಾರ, ಭಾನುವಾರ ತುಂಬ ರಶ್ ಅಂತೆ. ಸೊ ಇದನ್ನೆಲ್ಲ ನಾನು ನೋಡ್ತಾ ಇದ್ದೆ, ಎಲ್ಲ ಕಡೆ ನೋಡ್ತಾ ಇದ್ದೆ. ಕೊನೆ ಕ್ಯೂನಲ್ಲಿ ನಾನು ದೇವ್ರ ದರ್ಶನಕ್ಕೆ ಹೋದೆ. ಅದೇನಿಲ್ಲ, ವೆರಿ ಸಿಂಪಲ್. ಹಿಂದಿನ ಕಾಲದಲ್ಲಿ ಅಲ್ಲಿ ದೊಡ್ಡ ಕಾಡಿತ್ತು, ಬಂಡೆ ಇತ್ತು. ಆ ಬಂಡೆನೇ ಸ್ವಲ್ಪ ಯಾರೋ ಒಬ್ಬರು ಚಿತ್ರ ಬಿಡಿಸಿದ್ದಾರೆ ಅಷ್ಟೇ, ದೇವಿ ಥರ ಚಿತ್ರ. ಅದಕ್ಕೆ ನೀರು ಎಸಿತಾ ಇರ್ತಾರೆ. ಆ ನೀರು ಎಸೆದಾಗ ನೀರು ಬಂದು ಮೇಲೆ ಬೀಳುತ್ತೆ. ಆ ದೇವರಿಗೆ ಅಲಂಕಾರವೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಬಂಡೆ ಕಾಳಮ್ಮ ಅಂತ ಕರೀತಾರೆ, ಬಂಡೆ ಮಹಾಕಾಳಿ ಅಂತ. ಆ ದೇವಸ್ಥಾನಕ್ಕೆ ಬಂದವ್ರದ್ದೆಲ್ಲ ರಾಜಕಾರಣಿಗಳು ಫೋಟೋಗಳೆಲ್ಲ ಜೋರಾಗೆ ಲೈನಿಗೆ ಸೇರಿಸಿದ್ದಾರೆ. ಅಂದರೆ ಇದರಿಂದ ನಾನು ಏನು ತಿಳ್ಕೊಬೇಕು ಅಂದರೆ, ಕೊನೆಗೆ ನಮ್ಮ ಸ್ಟೂಡೆಂಟ್ ಇದ್ರಲ್ಲ ಅವ್ರಿಗೆಲ್ಲ ಆಯ್ತಲ್ಲ, ಅಲ್ಲಿ ಬಂದಮೇಲೆ ಯೋಗ ಕ್ಲಾಸಲ್ಲಿ ನಾನು ಹೇಳಿದೆ, ಈ ಥರ ಬಂಡೆ ಕಾಳಮ್ಮನಿಗೆ ಹತ್ರ ಹೋಗಿದ್ದೆ ತಡೆ ಹೊಡ್ಸೋಕ್ಕೆ ಅಂತ. ಅವರೆಲ್ಲ ನಕ್ಕರು, ನೀವು ಹೋಗ್ತೀರಾ ಅಂತ. ಹೌದಪ್ಪ, ಈ ಥರ ನಮ್ಮ ಸ್ಟೂಡೆಂಟ್ ಇವ್ರು ಕರ್ಕೊಂಡು ಅಲ್ಲೇ ಇದ್ದರು, ಇವ್ರು ಕರ್ಕೊಂಡು ಹೋಗಿದ್ದೆ ಅಂತ ಎಲ್ಲರೂ ನಗ್ತಾ ಇದ್ದಾರೆ. ಯಾಕೆ ಅಂದರೆ ನಾನು ಓದೋಕ್ಕೆ ನಗ್ತಿದ್ದಾರೆ ಅವರು, ಹೋಗಲ್ವಲ್ಲ ಅಷ್ಟು ಸುಲಭಗೆ ಅಂತ. ಆಮೇಲೆ ಆ ಯಮ್ಮನ್ ಕೇಳಿದ್ರೆ, ಹೌದು ತಡೆ ಹೊಡ್ಸ ಮೇಲೆ ದೃಷ್ಟಿ ಎಲ್ಲ ಹೋಯ್ತು, ನನಗೆ ಸೊಂಟನೂ ಹೋಯ್ತು ಅಂದರು. ಎಲ್ಲರಿಗೂ ಆಶ್ಚರ್ಯ. ಮತ್ತು ಯೋಗ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಸೊಂಟ ಯೋಗ ಮಾಡೋದ್ರಿಂದ ಹೋಯ್ತೋ, ಪ್ರಾಣಾಯಾಮ ಮಾಡೋದ್ರಿಂದ, ಧ್ಯಾನ ಮಾಡೋದ್ರಿಂದ, ಅರ್ಥ ಮಾಡ್ಕೊಳ್ಳೋದ್ರಿಂದ ಹೋಯ್ತೋ, ಅಥವಾ ನಂಬಿಕೆಯಿಂದ ಹೋಯ್ತೋ, ತಡೆ ಒಡಿಸೋದ್ರಿಂದ ಹೋಯ್ತೋ, ಇದು ಬೇರೆ ಪ್ರಶ್ನೆ.
ಸೊ ಒಟ್ಟಿನ ಅವರಿಗೆ ಸೊಂಟ ನೋವು ಹೋಯಿತು. ಈ ವಿಷಯ ಮಾತಾಡಿದ್ವಿ, ತಮಾಷೆ ಮಾಡಿದ್ವಿ, ಮನುಷ್ಯನ ಮನಸ್ಸು ಹೇಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ನಂಬಿಕೆ ಹೇಗೆ ವರ್ಕ್ ಆಗುತ್ತೆ, ಇಟ್ಸ್ ಕಾಲ್ಡ್ ಪ್ಲೆಸಿಬೋ ಟೆಕ್ನಿಕ್ ಅಂತ ಕರಿತೀವಿ. ಯಾವುದನ್ನ ನಂಬಿದ್ರೆ ಏನಾದರೂ ಮಾಡಿ ಏನೋ ಆಗುತ್ತೆ ಅಂತಕ್ಕಂಥ ನಂಬಿಕೆ ಅವರ ಮನಸ್ಸಿನಲ್ಲಿ ಚಿಕ್ಕ ಮಗುವಿನಿಂದ ಬಿತ್ತು ಬಿಟ್ಟಿರ್ತಾರೆ. ಅವರು ಬೆಂಗಳೂರು ಬಂದು ಎಷ್ಟೋ ಶ್ರೀಮಂತರಾಗಲಿ ಏನಾರ ಆಗಲಿ, ಮನಸ್ಸಿನಲ್ಲಿ ಬಿತ್ತಿರತಕ್ಕಂಥ ನಂಬಿಕೆಯ ಬೀಜ ವಾಸ್ತವ ಸತ್ಯದ ಅರಿವಿಲ್ಲದೆ ಅದರಲ್ಲೇ ತಲ್ಲೀನವಾಗಿ ಎಲ್ಲ ಮಾಡ್ತಾ ಇರುತ್ತೆ. ಯಾಕೆಂದರೆ ಕೆಲವರು ಸಮಸ್ಯೆಗಳು ಬಂದಾಗ ಆ ಸಮಸ್ಯೆ ಹೋಗೋಕೆ ಏನೇನು ಮಾಡಬೇಕು ಎಲ್ಲ ಹೇಳಿದ್ದೆಲ್ಲ ಮಾಡ್ತಾರೆ. ಇವ್ರಿಗೆ ಏನಾರು ಮೇಜರ್ ಪ್ರಾಬ್ಲಮ್ ಬಂದ್ಬಿಟ್ರೆ ಹೋಮ ಹವನ ಪೂಜೆಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಅದೆಲ್ಲ ಮಾಡ್ತಾರೆ. ಯಾಕೆಂದರೆ ಅವರ ಮನಸ್ಸು ಯಾವುದನ್ನು ಅಂತರ್ಗತವಾಗಿ ಯಾವುದನ್ನು ಬಿತ್ತಿದ್ದಾರೋ ಅವ್ರ ಮನಸ್ಸಲ್ಲಿ ಅದು ಈಗ ಕೆಲಸ ಮಾಡ್ತಾ ಇರುತ್ತೆ. ಹೇಳಿದ್ದೆಲ್ಲ ನಂಬ್ತಾ ಇರ್ತಾರೆ. ಒಟ್ಟಿನಲ್ಲಿ ಸಮಸ್ಯೆ ಹೋಗ್ಬೇಕು ಈಸಿಯಾಗಿ ಅಷ್ಟೇ. ಯಾಕೆ, ಏನು, ಯಾರಿಂದ ತಪ್ಪಾಗಿದೆ, ವೈಜ್ಞಾನಿಕವಾದ ವಿಶ್ಲೇಷಣೆ, ವಾಸ್ತವ ಸತ್ಯ, ಪ್ರಕೃತಿಯ ನಿಯಮಗಳು ಮತ್ತು ಚಿಂತನೆಗಳು, ಆಧ್ಯಾತ್ಮಿಕವಾದ ಚಿಂತನೆಗಳು ಇದೆಲ್ಲದ ಅರಿವು ಇರುವುದಿಲ್ಲ. ಕೇವಲ ನಂಬಿಕೆಯಲ್ಲಿ ಮನಸ್ಸು ಒಂಥರ ಗಂಟು ಕಟ್ಕೊಂಡು ತಾನೇ ಸಿಗಾಕೊಂಡ್ಬಿಟ್ಟಿರುತ್ತೆ, ಹೊರಗಡೆ ಪಿಚ್ಕೊಳ್ಳೋಕೆ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಸೊ ನಾವು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ಎಷ್ಟೊಂದು ಆಶ್ಚರ್ಯ ಆಗುತ್ತೆ ಅಂದರೆ, ಅವ್ರಿಗೆ ಒಂದಷ್ಟು ದಿನ ಆದಮೇಲೆ ಯಾವುದೋ ಹೊರಗಡೆ ಟ್ರಿಪ್ಪೇನೋ ಹೋಗಿದ್ರು, ಜೋರಾಗೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು. ಮಾತಾಡೋಕ್ಕಾಗ್ತಾ ಇಲ್ಲ, ನೆಗಡಿ ತಲೆನೇ ಎಲ್ಲ ಆಗಿತ್ತು. ನಾನು ಹೇಳಿದೆ ಬಾರಮ್ಮ ಆಯಿತು ತಡೆ ವರ್ಷೋಣ ಅಂತ ತಮಾಷೆ ಮಾಡಿದೆ. ತಡೆ ವರ್ಷಕ್ಕೆ ಹೋಗಲ್ವಾ ಇವಾಗ, ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿದೆ ಅಂದರೆ ಅವ್ರು ಹೇಳ್ತಾರೆ ಇಂಥವಕ್ಕೆಲ್ಲ ಆಗಲ್ಲ ಸರ್, ಅದು ಯಾವಾಗಲೂ ಎಲ್ಲ ಕಾಯಿಲೆಗಳಿಗೆ ತಡೆ ವರ್ಷಕ್ಕೆ ಹೋಗಲ್ಲ ಸರ್ ಅಂತಾರೆ ಕಾನ್ಫಿಡೆಂಟಿಗೆ. ತಡೆ ವರ್ಷಕ್ಕೆ ಹೋಗಲಿಲ್ಲ ಅವರು. ಈ ದೊಡ್ಡ ದೊಡ್ಡ ಕಾಯಿಲೆಗಳಿಗಿಲ್ಲ, ಏನೂ ಇಲ್ಲ, ಹಿಂಗೆ ಸಣ್ಣ ಪುಟ್ಟ ದೃಷ್ಟಿಯಾಗಿದೆ ಅಂತ ಯಾರಾದರೂ ಹೇಳ್ಬಿಟ್ರೆ ತಡೆ ವರ್ಷಕ್ಕೆ ಹೋಗ್ತಾರೆ. ತಡೆ ಓಡಿಸೋದು ಅಂದರೆ ನಿನಗೆ ಆಗಿರುವ ದೃಷ್ಟಿಯನ್ನು ಆ ದೇವಿ ತೆಗೆದು ಹಾಕುವುದು. ಕೋಳಿ ಮೊಟ್ಟೆ ಒಡೆಯೋದ್ರಿಂದ, ನಿಂಬೆಹಣ್ಣು ಕಟ್ ಮಾಡೋದ್ರಿಂದ, ಮತ್ತು ಅಲ್ಲಿ ಕೋಳಿ ಕಟ್ ಮಾಡೋಕ್ಕೆ ಅದಕ್ಕೆ ಬೇರೆ ವಿಶೇಷ ಪೂಜೆ. ಜಾಸ್ತಿ ಕಾಯಿಲೆ ಆಗಿಬಿಟ್ಟಿದ್ರೆ, ಜಾಸ್ತಿ ಸ್ಟ್ರೆಸ್ ಆಗಿಬಿಟ್ಟಿದ್ರೆ ಅವ್ರಿಗೆ ಕೋಳಿ ಲೆವೆಲ್ಗೆ ಹೋಗ್ತಾರೆ. ಆ ಕೋಳಿನ ಕಟ್ ಮಾಡಿ ಅಲ್ಲಿ ಬಿಸಾಕ್ತಾರೆ, ಅವ್ರು ಅದನ್ನು ತೊಗೊಂಡು ಹೋಗ್ತಾರಂತೆ. ಸಿ, ಅದು ಡಿಫ್ರೆಂಟ್ ಲೆವೆಲ್ಸ್ ಇದೆ ಅದರಲ್ಲೂ ಕೂಡ. ಸೊ ಹೀಗೆ ಇಂಥ ಸಿಟಿನಲ್ಲಿ, ಬೆಂಗಳೂರಿನಲ್ಲಿ, ಪ್ರಪಂಚಕ್ಕೆ ಟೆಕ್ನಾಲಜಿ ಕೊಡ್ತಕ್ಕಂಥ ಬೆಂಗಳೂರಿನಲ್ಲಿ ಸೆಂಟ್ರಲ್ಲಿ ದೊಡ್ಡ ದೇವಸ್ಥಾನ ಇದೆ. ಯಾವಾಗಲಾದರೂ ಬೇಕಾಗಲಿ ಹೋಗಿ ನೋಡಿ. ಬಂಡೆ ಮಹಾಕಾಳಮ್ಮ ಅಂತ, ಬಂಡೆ ಮಹಾಕಾಳಿದ ಜನರೆಲ್ಲ ಕರೀತಿರ್ತಾರೆ. ಆದರೆ ಇಲ್ಲಿ ನೀವು ಚಿಂತನೆ ಮಾಡಬೇಕು ವಿಡಿಯೋ ನೋಡೋರು. ಅಂದರೆ ದೇವರು ಕೇವಲ ಕೋಳಿ ಮೊಟ್ಟೆ ನಿಂಬೆಹಣ್ಣಿಗೆ ಕೋಳಿಗೆ ಬಂಧಿತನಾಗಿಲ್ಲ. ನಿನಗೆ ಆಶೀರ್ವಾದ ಮಾಡೋಕ್ಕೆ ಅವನಿಗೆ ಅದನ್ನು ಕೊಡಬೇಕಾಗಿಲ್ಲ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಳಿ. ಮನಸ್ಸನ್ನು ವಿಶಾಲಗೊಳಿಸಿ ಅದೇ ನಂಬಿಕೆನ ಮನೆಯಲ್ಲಿ ಪೂಜೆ ಮಾಡಿದ್ರಾಗದಲ್ಲ. ಬಂಡೆ ಮಂಕಾಳಮ್ಮನ ಫೋಟೋ ಇಟ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನೀನೇ ನಿಂಬೆಹಣ್ಣು ತೆಗೆದುಬಿಟ್ಟು ಹಾಕಿರಾಗಿತ್ತ? ನಿಂಬೆಹಣ್ಣು ಯಾಕೆ ತೆಗಿಬೇಕು? ಮೊಟ್ಟೆ ಯಾಕೆ ಹೊಡಿಬೇಕು? ಕೋಳಿ ಯಾಕೆ ಕಟ್ ಮಾಡಬೇಕು? ದೇವರಲ್ಲಿ ನಂಬಿಕೆ ಇದ್ದರೆ ದೇವಿಗೆ ಅದೆಲ್ಲ ಬೇಕಾ? ಇಲ್ಲ. ಯಾರೋ ಒಂದು ಆ ಬಂಡೆಯಲ್ಲಿ ಒಂದು ಆಕಾರವನ್ನು ಸೃಷ್ಟಿಸಿ ಒಂದು ಸುಳ್ಳು ಕಥೆಯನ್ನು ಹೇಳಿ ಆ ಕತೆ ಇಷ್ಟೊಂದು ವ್ಯಾಪಕವಾಗಿ ಎಲ್ಲರ ಮನಸ್ಸಿನಲ್ಲಿ ವ್ಯಾಪಿಸಿದೆ. ಇದು ಭಕ್ತಿಗೆ ಸಂಬಂಧಪಟ್ಟಂಥ ವಿಚಾರ, ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ. ನೀನು ಯಾವುದನ್ನು ನಂಬ್ತೀಯೋ, ಸತ್ಯನೋ ಸುಳ್ಳೋ ಗೊತ್ತಿಲ್ಲ, ನೀನು ಸುಮ್ಮನೆ ಅದನ್ನು ಫಾಲೋ ಮಾಡ್ತಾ ಹೋಗ್ತಿರ್ತೀಯ. ಇಲ್ಲಿ ನಾನು ಮನಸ್ಸಿನ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ, ಯಾರನ್ನು ಕಂಡೆಮ್ ಮಾಡ್ತಿಲ್ಲ. ನಮ್ಮ ದೇಶ ಮುಂದುವರಿಬೇಕು ಅಂದರೆ ಇನ್ನೂ ನೂರಾರು ವರ್ಷಗಳು ಬೇಕು. ದೇವರು ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇನ್ನೂ ನೂರಾರು ವರ್ಷಗಳು ಬೇಕು. ದೇವರು ನೀನು ಮಾಡುವ ವಸ್ತುಗಳಿಂದ, ಪೂಜೆಗಳಿಂದ ಆಶೀರ್ವಾದ ಮಾಡೋದಿಲ್ಲ. ದೇವರು ಅಂತ ಸತ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಬೇಸಿಕ್ ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳಿ. ನಮ್ಮ ಇರುವಿಕೆಗೆ ಕಾರಣವಾದ ಈ ಸೃಷ್ಟಿ, ಈ ಪ್ರಕೃತಿಯನ್ನು ಅರ್ಥ ಮಾಡಿಕೊಂಡು ಪ್ರಕೃತಿ ಯಾರ ಅಧೀನದಲ್ಲಿದೆ ಅಂತ ಯೋಚನೆ ಮಾಡಿ ನೋಡಿ. ಪ್ರಕೃತಿ ದೇವರ ಅಧೀನದಲ್ಲಿ ಇಲ್ಲ. ಯಾಕೆಂದರೆ ಯಾವ ದೇವರು ಕೂಡ ಪ್ರವಾಹವನ್ನು, ಮಳೆಯನ್ನು, ಭೂಕಂಪವನ್ನು, ಪ್ರಕೃತಿ ಆಗತಕ್ಕಂಥ ವ್ಯತ್ಯಾಸಗಳನ್ನು, ಋತುಮಾನಗಳನ್ನು ಕಂಟ್ರೋಲ್ ಮಾಡತಕ್ಕಂಥ ದೇವರು ಇನ್ನೂ ಬಂದಿಲ್ಲ. ದೇವರು ಪ್ರಕೃತಿಯ ಅಧೀನದಲ್ಲಿದ್ದಾನೆ. ಸೊ ಆ ದೃಷ್ಟಿಯಿಂದ ನಾವು ಪ್ರಕೃತಿನ ಮೊದಲು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮನಸ್ಸುಗಳನ್ನು ಅರ್ಥ ಮಾಡ್ಕೊಳ್ಳಿ. ಮನಸ್ಸಿನಲ್ಲಿ ಎಲ್ಲರೂ ಬಿತ್ತಿರತಕ್ಕಂಥ ಮೌಢ್ಯಗಳನ್ನು, ನಂಬಿಕೆಗಳನ್ನು, ಈ ಸುಳ್ಳು ಸೃಷ್ಟಿಗಳನ್ನು ಎಲ್ಲವನ್ನು ಅರ್ಥ ಮಾಡ್ಕೊಂಡು ಒಂದೊಂದು ಖಾಲಿ ಮಾಡ್ತಾ ಬನ್ನಿ. ಮನಸ್ಸು ನಿರ್ಮಲವಾದಾಗ ಸೃಷ್ಟಿಯ ರಹಸ್ಯ ಅರ್ಥ ಆಗುತ್ತೆ, ನಿನ್ನ ರಹಸ್ಯ ಅರ್ಥ ಆಗುತ್ತೆ, ನಿನ್ನ ಮನಸ್ಸು ಅರ್ಥ ಆಗುತ್ತೆ, ನಿನ್ನ ಚಿಂತನೆಗಳು ಅರ್ಥ ಆಗುತ್ತೆ. ಆಗ ಮನಸ್ಸು ಸಂಪೂರ್ಣವಾಗಿ ಖಾಲಿ ಆಗುತ್ತೆ. ಖಾಲಿಯ ಮನಸ್ಸಿನಲ್ಲಿ ಶಾಂತಿ ಇದೆ, ನೆಮ್ಮದಿ ಇದೆ. ಅಂತರ್ಮುಖಿ
ಸದಾ ಸುಖಿ. ಥ್ಯಾಂಕ್ ಯು.